ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಹಳೆ ನೆನಪು ಸಾಕು, ಹೊಸ ಸಂತಸ ಬೇಕು ಅಂತ ಹೇಳಿ ಎಲ್ಲರೂ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ಳುವುದಕ್ಕೆ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ 2024ಕ್ಕೆ ಗುಡ್ ಬೈ, 2025ಕ್ಕೆ ಹಾಯ್ ಹಾಯ್, 2025ರ ಆಗಮನಕ್ಕೆ ಇನ್ನೊಂದು ಗಂಟೆಯಷ್ಟೇ ಬಾಕಿ ಉಳಿದಿದೆ. ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಎಲ್ಲೆಡೆ ಸಂಭ್ರಮ ಕೂಡ ಮುಗಿಲು ಮುಟ್ಟಿದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಜನಸ್ತೋಮವೇ ಹರಿತಾ ಇದೆ. MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಪಾರ್ಟಿಯ ಗಮ್ಮತ್ತು ಜೋರಾಗಿ ನಡೀತಾ ಇದೆ. ಎಲ್ಲರೂ ಕೂಡ ಸದ್ಯಕ್ಕೆ ಈ ಹೊಸ ವರ್ಷ ಬಂದಾಗ ಎಲ್ಲಿ ಹಾಟ್ಸ್ಪಾಟ್ಗಳಾಗಿರುತ್ತೋ ಅಲ್ಲಿ ಸೇರ್ತಾರೆ. ಗಮನಿಸ್ತಾ ಇದ್ದೀರಿ, ಇದು ದೃಶ್ಯಾವಳಿಗಳು, ಕೋರಮಂಗಲದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ರಸ್ತೆಯಲ್ಲಿ ಸಂಪೂರ್ಣವಾಗಿ ಜನರು ಸೇರಿದ್ದಾರೆ ಅಂತ ಹೇಳಿ ಹೆಜ್ಜೆ ಇಡೋದಕ್ಕೂ ಕೂಡ ಕಷ್ಟ. ಕಣ್ಣು ಹಾಯಿಸಿದಷ್ಟು ದೂರ ಜನರು ಆ ಸೆಲೆಬ್ರೇಷನ್ನ ಮೂಡ್ನಲ್ಲಿ ಜನ ಇದ್ದಾರೆ. ಇನ್ನು 1 ಗಂಟೆ ಮಾತ್ರ ಬಾಕಿ ಇದೆ 2025ನ್ನ ಬರಮಾಡಿಕೊಳ್ಳುವುದಕ್ಕೆ. ಎಲ್ಲರೂ ಕೂಡ ಅವರದ್ದೇ ಆದ ರೀತಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ದಾರೆ. ಒಂದಷ್ಟು ಮಂದಿ ಈ ರೀತಿಯಾಗಿ ಮನೆಯಿಂದ ಹೊರಗಡೆ ಬಂದು ಫ್ರೆಂಡ್ಸ್ ಜೊತೆ, ಫ್ಯಾಮಿಲೀಸ್ ಜೊತೆ ಈ ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಂಡ್ರೆ, ಇನ್ನೊಂದಷ್ಟು ಮಂದಿ ಮನೆಯಲ್ಲೇ ಇದ್ದು ಟಿವಿಯಲ್ಲಿ ಈ ಎಲ್ಲಾ ಪ್ಲೇಸಸ್ಗಳನ್ನ ಸೆಲೆಬ್ರೇಷನ್ನ ದೃಶ್ಯಗಳನ್ನ ನೋಡಿ ಖುಷಿ ಪಡ್ತಿದ್ದಾರೆ. ನೋಡಿ, 11 ಗಂಟೆ ಅಂತ ಹೇಳಿದ್ರೆ ಇವಾಗ 11 ಗಂಟೆ 1 ನಿಮಿಷ ಆಗಿದೆ. ಕಂಪ್ಲೀಟ್ ಆ ಪಾರ್ಟಿ ವೈಬ್ ಶುರುವಾಗಿರುತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಕೋರಮಂಗಲ ಅಂತ ಹೇಳಿದ್ರೆ ವೀಕೆಂಡ್ಗಳಲ್ಲೇ ಪಾರ್ಟಿಗೆ ಹೆಸರುವಾಸಿ. ಅಂಥದ್ರಲ್ಲಿ ನ್ಯೂ ಇಯರ್ ಬಂದ್ರೆ ಕೇಳಬೇಕಾ, ಯುವಕ ಯುವತಿಯರು ಕೋರಮಂಗಲದವ್ರು ಮಾತ್ರ ಅಲ್ಲ, ಎಲ್ಲೆಲ್ಲಿಂದನೂ ಬರ್ತಾರೆ. ಯಾಕೆಂತ ಹೇಳಿದ್ರೆ ಕೋರಮಂಗಲ ಇಸ್ ಒನ್ ಆಫ್ ದಿ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಬೆಂಗಳೂರಿನಲ್ಲಿ. ಅದನ್ನ ಹೊರತುಪಡಿಸಿದ್ರೆ MG ರೋಡ್ ಪ್ರತಿ ವರ್ಷ ಲಕ್ಷ ಜನ ಬರ್ತಾರೆ. ಬೇರೆ ವಿದೇಶಗಳಿಂದ ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಜನ ಸೇರ್ತಾರೆ. ಅದಕ್ಕೆ ಬೇಕಿರುವಂತಹ ತಯಾರಿಗಳೆಲ್ಲಾನು ಆಗಿದೆ. ಇವತ್ತು ಸೆಲೆಬ್ರೇಷನ್ ಮೋಡ್ನಲ್ಲಿರುವಂಥ ಯುವಕ ಯುವತಿಯರನ್ನ ಗಮನಿಸ್ತಾ ಇದ್ದೀರಾ. ಸಾಲಾಗಿ ಬರಬೇಕು, ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು. ಪಾರ್ಟಿಗೆ ಬಂದವರು ಜೋಶ್ನಲ್ಲಿರಬೇಕು, ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಹೇಗೆ ಸೆಲೆಬ್ರೇಷನ್ ಸಿದ್ಧತೆಯಾಗಿದೆ, ಜೊತೆಗೆ ಸೆಲೆಬ್ರೇಷನ್ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಇನ್ನು ಇವಾಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ಹುಬ್ಬಳ್ಳಿಯದ್ದು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗೆ ನಡೀತಾ ಇದೆ, ಪ್ರತಿ ಅಪ್ಡೇಟ್ಸ್ ಅನ್ನ ಕೂಡ ಕೊಡ್ತಾ ಹೋಗ್ತೀವಿ. ಇದು ಹುಬ್ಬಳ್ಳಿಯ ದೃಶ್ಯ, ನಾವೇನ್ ಕಮ್ಮಿ ಇಲ್ಲ ಅನ್ನೋ ರೀತಿಯಾಗಿ ಅಲ್ಲೂ ಕೂಡ ಭರ್ಜರಿಯಾಗಿ ಸ್ಟೆಪ್ಸ್ ಅನ್ನ ಹಾಕ್ತಾ ಇದ್ದಾರೆ ಯುವಕ ಯುವತಿಯರು. ನೀವು ಗಮನಿಸ್ತಾ ಇದ್ದೀರಾ, ಡಾನ್ಸ್ ಫ್ಲೋರ್ ಆನ್ ಆಗಿದೆ. 11 ಗಂಟೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹೇಳಿದಾಗೆ ಪಾರ್ಟಿಗೆ ಕಂಪ್ಲೀಟ್ ಆಗಿ ಇನ್ ಆಗಿರ್ತಾರೆ. ಜೊತೆಗೆ ಪಾರ್ಟಿ ಡಾನ್ಸ್ ಫ್ಲೋರ್ಗಳು ಕೂಡ ಓಪನ್ ಆಗಿರುತ್ತೆ. ಸ್ಟೆಪ್ಸ್ ಗಳನ್ನ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯುವಕ ಯುವತಿಯರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಹುಬ್ಬಳ್ಳಿಯ ದೃಶ್ಯ. ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಹೇಗೆ ನಡೀತಾ ಇದೆ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ವಿತ್ ಲೈವ್ ವಿಜುವಲ್ಸ್ ತೋರಿಸ್ತಾ ಹೋಗ್ತೀವಿ. ಒಂದು ಕೋರಮಂಗಲ ಬೆಂಗಳೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ, ಮತ್ತೊಂದು ಕಡೆಯಲ್ಲಿ ಹುಬ್ಬಳ್ಳಿ. ಆಗ್ಲೇ ಹೇಳಿದಾಗೆ ಕೆಲವೊಂದು ಗೈಡ್ ಲೈನ್ಸ್ ಗಳನ್ನ ಕೊಟ್ಟಿದ್ದಾರೆ, ನೀವು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಸ್ಪೆಷಲಿ ಬೆಂಗಳೂರಿನವರು ದಯಾನಂದ್ ಅವರು ಆವಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರು, ಏನು ಟಫ್ ರೂಲ್ಸ್ ಅಂತ ಏನಿರಲ್ಲ, ಆದ್ರೆ ನಿಮ್ಮ ಸೇಫ್ಟಿಗೆ ಅಂತ ಕೊಟ್ಟಿರುವಂತ ಕೆಲವೊಂದು ಸೂಚನೆಗಳನ್ನ ನೀವು ಪಾಲಿಸಬೇಕಾಗುತ್ತೆ ಅಂತ.